ಸರ್, ಇಫ್ ಯು ಫೋಕಸ್ ಆನ್ ಔಟ್ ಆಫ್ ಮೆಟ್ರೋ ಸಿಟಿ ಸ್ಟೂಡೆಂಟ್ಸ್, ನೀವು ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಚಿಕ್ಕೂರಿಂದ ಬರ್ತಾ ಇದ್ದೀನಿ, ನಾನು ಹಳ್ಳಿಯಿಂದ ಬರ್ತಾ ಇದ್ದೀನಿ, ನಾನು ಓದ್ತಾ ಇರೋ ಕಾಲೇಜ್ ಚೆನ್ನಾಗಿಲ್ಲ, ನಾನು ಓದಿರೋದು ಕನ್ನಡ ಮೀಡಿಯಮು. ಫಸ್ಟ್ ಅದೆಲ್ಲ ಇನ್ಫೀರಿಯಾರಿಟಿ ಅಥವಾ ಕೀಳಿರಿಮೆನ ತಲೆ ತೆಗೆದು ಹಾಕ್ಬಿಡಿ. ಅಭಿಷೇಕ್ ಆಕ್ಚುಲಿ ಬಿಲೀವ್ ಮಾಡಲ್ಲ, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮ್. ನನ್ನ ಸಲಹೆ ಏನಂದ್ರೆ, ಭಾಷೆ ಯಾವತ್ತೂ ನಿಮಗೆ ಕನ್ಸೆಂಟ್ ಮಾಡಲ್ಲ. ಎ ಇಂದ ಅದರಿಂದ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಎ ಗಿವ್ಸ್ ಅನ್ ಅಪಾರ್ಚುನಿಟಿ ಟು ರೀಡಿಫೈನ್ ಇಂಡಿಯಾಸ್ ಫ್ಯೂಚರ್. ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇದೊಂಥರ ವಿ ಕಾಲ್ ಇಟ್ ಅದ 2 edged sword. ಅಂದರೆ 1 edged sword ತೊಗೊಂಡ್ಬಿಟ್ಟು ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು, ಇನ್ನೊಂದು edged sword ಇಂದ ನಾವು ಅಕಾಡೆಮಿಗೂ ಮತ್ತು ಕಾರ್ಪೊರೇಟಿಗೂ ಇರೋ ಗ್ಯಾಪು ತುಂಬಾ ಇದೆ, ತುಂಬಾ ವೈಡ್ ಇದೆ. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2-3 ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೀವಿ ಎ ಐ ಬರುತ್ತೆ, ನಿಮ್ಮ ಕೆಲಸ ಹೋಗುತ್ತೆ ಅಂತ. ಅಫ್ಕೋರ್ಸ್ ದಟ್ ಹ್ಯಾಪನ್ ಜಸ್ಟ್ ಲೈಕ್ ದಟ್. ಅಗೈನ್ ನಾವು ಎ ಐ ಬರುತ್ತೆ, ನಿಮ್ಮ ಲೈಫ್ ಈಸಿ ಮಾಡುತ್ತೆ ಅಂತ ಕೇಳ್ತಾ ಇದ್ವಿ. ದಟ್ ಆಲ್ಸೋ ಹ್ಯಾಪನ್ ಥ್ರೂ ChatGPT. ಸ್ನೇಹಿತರೆ, ನೀವು ನಿಮ್ಮ ಹುಡುಗಿ ಜೊತೆ ಫೋಟೋ ತಗೊಂಡು ChatGPTಲಿ ಜಿಬ್ಲಿಲಿ ಫೋಟೋ ಕನ್ವರ್ಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಯೂಸ್ ಮಾಡಿದ ತಕ್ಷಣ ನೀವು ಎ ಐ ಎಕ್ಸ್ಪರ್ಟ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ರೆ ನಿಮ್ಮಷ್ಟು ದಡ್ರು ಯಾರೂ ಇರೋದಿಲ್ಲ. ಏನಕ್ಕೆ ಅಂದರೆ ಸ್ನೇಹಿತರೆ, ನೀವು ಎ ಐನ ಮೇಲಿನ ಪದರ ಮಾತ್ರ ಟಚ್ ಮಾಡಿದ್ದೀರ ಅಷ್ಟೇ. ಸೊ ಹಾಗಾಗಿ ನಾವು ಇವತ್ತು ಒಬ್ಬ ಕಾಮನ್ ಪರ್ಸನ್ ಎ ಐ ಯೂಟಿಲೈಸ್ ಮಾಡಿಕೊಂಡು ಅವ್ರ ಫ್ಯೂಚರ್ ಹೇಗೆ ಬಿಲ್ಡ್ ಮಾಡ್ಕೊಳ್ಳುವಂಥದ್ದು, ಈಗ ಇಂಜಿನಿಯರು ಇವತ್ತಿನ 2025 ಇಂದ ಫ್ಯೂಚರ್ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ಲಿಕ್ಕೆ, ಜೊತೆಗೆ ವಾಟ್ ಕೈಂಡ್ ಆಫ್ ಟೆಕ್ನಾಲಜೀಸ್ ವಿ ಆರ್ ಗೋಯಿಂಗ್ ಟು ಫೇಸ್ ಇನ್ ಫ್ಯೂಚರ್ ಅದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ US ರಿಟರ್ನ್ ಆದಂತ 25 years ಎಬೋ ಇನ್ಫಾರ್ಮೇಶನ್ ಟೆಕ್ನಾಲಜಿಲಿ ಎಕ್ಸ್ಪೀರಿಯನ್ಸ್ ಇರುವಂತ ಕಾಸ್ಮೋ CEO ಆಗಿರುವಂತ ರಾಜೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನೀವು ಅನ್ಕೊಂಡಿರ್ಬೋದು ವೀಕೆಂಡ್ ಅಭಿಷೇಕ್ ಈ ಸರಿ ಯಾಕೆ ಬಿಗ್ ಬಾಸ್ ಅಲ್ಲಿ ಕರ್ಕೊಂಡ್ಬರ್ತಿಲ್ಲ ಅಂದರೆ, ಬಿಗ್ ಬಾಸ್ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ. ನಾನು ಇವಾಗ ನಿಮ್ಮ ಹತ್ರ ಮಾತಾಡಬೇಕಾಗಿರೋ ಟಾಪಿಕ್ ಏನಂದರೆ, ಎಲ್ರಿಗೂ ಒಂದು ಎ ಐ ಬಾದರ್ ಮಾಡ್ತಾ ಇದೆ. ಏನಪ್ಪ ಇದು ಎ ಐ? ಇದರಿಂದ ಆಲ್ರೆಡಿ ಕ್ಯಾಂಪಸ್ ಜಾಬ್ಗಳು ಕಡಿಮೆ ಆಗ್ತಾ ಇದೆ, ಮಾರ್ಕೆಟಲ್ಲಿ ಲೇ ಆಫ್ ಆಗ್ತಾ ಇದೆ, ಏನು ನಡೀತಾ ಇದೆ ಇದರಲ್ಲಿ? ಸರಿ, ಇವತ್ತಿನ ಯೂತ್ಗೆ ನಾವು ನಿಮ್ಮ ಮೂಲಕ ಅವ್ರಿಗೆ ಎಜುಕೇಶನ್ ಮುಗಿಸಿದ ಮೇಲೆ ಏನ್ ಮಾಡಬೇಕು, ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು, ಏನ್ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಪ್ರತಿಯೊಂದು ವಿಷಯ ತಿಳಿಸ್ಕೊಡ್ತೀರಾ. ನಾವು ಇವತ್ತಿನ ಪಾಡ್ಕಾಸ್ಟ್ ರೀಸನ್ ಅದಿದೆ. ಅದಕ್ಕೂ ಮುಂಚೆ ನಾವು ಸ್ವಲ್ಪ ನಿಮ್ ಬಗ್ಗೆ ತಿಳ್ಕೊಳ್ಳೋಣ ಸರ್. ನೀವು ಬಾರ್ನ್ ಅಂಡ್ ಬಾಟಪ್ ಹುಟ್ಟಿದ್ದಲ್ಲಿ, ನೀವು ಇಂಜಿನಿಯರಿಂಗ್ ಮಾಡಿದ್ದಲ್ಲಿ? ಓಕೆ, ಶೋರ್. ಅಭಿಷೇಕ್ ಮತ್ತು ರೇವಂತ್, ತುಂಬ ಧನ್ಯವಾದಗಳು. ನಿಮ್ಮ ಒಂದು ಪಾಡ್ಕಾಸ್ಟ್ ಮುಖಾಂತರ ನನ್ನ ಒಂದು ಅನಿಸಿಕೆಗಳನ್ನು ಎಲ್ರಿಗೂ ಶೇರ್ ಮಾಡ್ತಿರೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನನ್ನ ಹೆಸರು ರಾಜೇಶ್ ಪವಾರ್. ನಾನು ಮೂಲತಃ ಬಂದುಬಿಟ್ಟು ರಾಣಿಬೆನ್ನೂರು ಮತ್ತು ಬ್ಯಾಡಗಿ ಆ ಪ್ಲೇಸಲ್ಲಿ ನಾನು ಬೆಳೆದಿರೋದು. ಮೊದಲಿದು ಇಟ್ ವಾಸ್ ಪಾರ್ಟ್ ಆಫ್ ಧಾರವಾಡ ಡಿಸ್ಟ್ರಿಕ್ಟ್, ಇವಾಗ ಇದು ಹಾವೇರಿ ಡಿಸ್ಟ್ರಿಕ್ಟ್ ಆಗಿದೆ. ಇವಾಗ ನಾನು ಇಂಜಿನಿಯರಿಂಗ್ ಮಾಡಿದ್ದು ದಾವಣಗೆರೆಯಲ್ಲಿ. ನಾನು ಓದಿದ್ದು ಆ್ಯಕ್ಚುಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ 2 ವರ್ಷ ಕೆಲಸ ಮಾಡಿದೆ. ಆವಾಗ ಒಂದು 97-96 ಟೈಮಲ್ಲಿ ಕರ್ನಾಟಕದಲ್ಲಿ ಒಂದು IT ಬೂಮ್ ಸ್ಟಾರ್ಟ್ ಆಗಿತ್ತು, ಮೇನ್ಲಿ ಬಿಕಾಸ್ ಆಫ್ ಇನ್ಫೋಸಿಸ್ ಆ್ಯಂಡ್ ವಿಪ್ರೋ, ದಿಸ್ ಕೈಂಡ್ ಆಫ್ ಅ ಕಂಪ್ನೀಸ್. ಆವಾಗ ಒಂದು Y2K ಒಂದು ಸುನಾಮಿ ಥರ ಅಲ್ಲೇ ಸ್ಟಾರ್ಟ್ ಆಗಿತ್ತು. IT-ನಲ್ಲಿ ಸುಮಾರು ಅವಕಾಶಗಳಿದ್ವು. ಆವಾಗ ನಾನು ಮತ್ತು ನಮ್ಮ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡಿದ್ವಿ ನಾವು IT-ನಲ್ಲಿ ಮೂವ್ ಆಗೋಣ ಅಂದ್ಬಿಟ್ಟು. ಐ ಜಾಯಿಂಡ್ TCS. ಅಲ್ಲಿ ಆಲ್ಮೋಸ್ಟ್ ಸ್ಪೆಂಡ್ ಮೋರ್ ದೆನ್ 10 years ಇನ್ TCS ಬ್ಯಾಂಗ್ಳೂರಲ್ಲಿ. ಅದ್ರ ಮುಖಾಂತರ ನಾನು ಐ ವಾಸ್ ಇನ್ US, ಐ ವಾಸ್ ಇನ್ UK, ಐ ವಾಸ್ ಇನ್ ಯುರೋಪ್. And I worked with Cognizant. I also worked with Adobe. I worked with some of the big firms in senior roles as a director, as a practice head, as a P&L owner. Ivaga last more than 2 years now, I co-founded a company by name Casmo Digital. We are one of the India's or even global leading Salesforce and a Snowflake partner. We are a team of 200 people now. We have a team of 100 people in Bangalore and 100 people in Hyderabad. We are very, very specialized in delivering digital solutions for our customers, both in India and globally. That's my quick introduction. ಸರ್, ನಂದು ಫಾಲೋ ಅಪ್ ಕ್ವಶನ್ ಏನಂದ್ರೆ, ಈಗ ಇಂಜಿನಿಯರಿಂಗ್ ಮಾಡಿರುವಂತ ಒಂದು ಹುಡುಗ ಆಗಲಿ ಹುಡುಗಿ, ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ ಪಾಸ್ ಔಟ್ ಆದ್ಮೇಲೆ ದೇ ವಿಲ್ ಬಿ ಲ್ಯಾಕಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಟು ಗೆಟ್ ಇನ್ ಟು ಗುಡ್ ಕಂಪನೀಸ್. ಅದು ನಿಮಗೆ ಅವತ್ತಿನ ದಿವಸಕ್ಕೆ ಚಾಲೆಂಜಿಂಗ್ ಇತ್ತ? ಅಭಿಷೇಕ್, ನೀನು ಆ್ಯಕ್ಚುಲಿ ಬಿಲೀವ್ ಮಾಡಲ್ಲ, ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮಲ್ಲಿ. ಓಕೆ. ನಾನು ಅಪ್ ಟು 10th ಸ್ಟ್ಯಾಂಡರ್ಡ್ ನಾನು ಕನ್ನಡ ಮೀಡಿಯಮ್ ಮಾಡಿದ್ದು. ನನ್ನ ಪ್ರಕಾರ ಭಾಷೆ ಅನ್ನೋದೊಂದು ಮಾಧ್ಯಮ.
ಭಾಷೆಯಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಉದಾಹರಣೆ ಕೊಡಬೇಕಂದ್ರೆ ನಾನು ಫಸ್ಟ್ ಟೈಮ್ PUC ನಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೋದಾಗ ತುಂಬಾ ಕಷ್ಟ ಆಯಿತು. ಬಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು, ಫಿಸಿಕ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ನಾವು ಒಂದು ಕನ್ನಡ ಮೀಡಿಯಂ ಓದಿರೋದ್ರಿಂದ ನಮಗೇನಾಗುತ್ತೆ ಅಂದರೆ ನಮ್ಮದು ಥಿಂಕಿಂಗ್ ಪ್ರಾಸೆಸ್ಸು, ಥಾಟ್ಸು ತುಂಬ ಕ್ಲಾರಿಟಿ ಇರುತ್ತೆ. ಒಂದೇ ಒಂದು ಸಮಸ್ಯೆ ಅಂದರೆ ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದು. ಅದು ನನ್ನ ಪ್ರಕಾರ ಕೇಳಿದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಆಗಲ್ಲ ಅಂತಲ್ಲ. ಈಗ ಬೇರೆಯವರು ಒಂದು 50% ಎಫರ್ಟ್ ಹಾಕಬೇಕಾದ್ರೆ ನಾವೊಂದು 70-80% ಹಾಕಬೇಕಾಗುತ್ತೆ. ಬಟ್ ನಮ್ಮದೇನು ಫೌಂಡೇಶನ್ ಇರುತ್ತಲ್ಲ ಅದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ ನನ್ನ ಪ್ರಕಾರ ಅದು ಡಿಫ್ರೆನ್ಸ್ ಆಗೋದೇ ಇಲ್ಲ. ಒಂದು ನಾಲೆಜ್ ವೈಸ್ ನೀವು ನಾಲೆಜ್ ಫಿಲ್ ಆಗಿರ್ತೀವಿ. ಓಕೆ, ಮಾಧ್ಯಮ ಒಂದು ನಿಮಗೆ ಚೇಂಜ್ ಆಗುತ್ತೆ. ಇನ್ನೊಂದು ಏನಂದರೆ ನಾನು ಒಂದು ಅರ್ಥ ಮಾಡ್ಕೊಂಡಿದ್ದೇನೆಂದರೆ ನೀವು ಯಾವಾಗಲೂ ಒಂದು ಸ್ಪಾಂಜ್ ಥರ ಇರಬೇಕು, ವಿಷಯಗಳನ್ನ ಗ್ರಾಫ್ಟ್ ಮಾಡ್ತಾ ಇರಬೇಕು. ಸೊ ನಾನೇನು ಮಾಡಿದೆ ಅಂದರೆ ಇಂಜಿನಿಯರಿಂಗ್ ಮಾಡಬೇಕಾದಾಗ ಅಫ್ಕೋರ್ಸ್ ನಮಗೆ ಕಾಲೇಜಲ್ಲೆಲ್ಲ ಸುಮಾರು ಜನ ನಮ್ಮ ಟೈಮಲ್ಲೆಲ್ಲ ನಾರ್ತ್ ಇಂಡಿಯನ್ಸು, ಔಟ್ ಆಫ್ ಸ್ಟೇಟ್ ತುಂಬ ಜನ ಇರ್ತಾಯಿದ್ರು. ನಮಗೊಂದು ಅವಕಾಶ ಇತ್ತು ಅವ್ರ ಹತ್ರ ಮಾತಾಡಬೇಕಾದಾಗ, ಹಿಂದಿಯಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಮಾತ್ರ ಒಂದು ಅವಕಾಶ ಇರ್ತಾಯಿತ್ತು. ಇವಾಗ ತುಂಬ ಕಡಿಮೆ ಆಗ್ತಾಯಿದೆ, ಎಸ್ಪೆಷಲಿ ಇಫ್ ಯು ಗೋ ಇಂಟೀರಿಯರ್ ಕರ್ನಾಟಕ ಕಾಲೇಜಸ್ಸು. ಸೊ ನಾನೇನು ಮಾಡಿದೆ ಅಂದರೆ ಇಂಜಿನಿಯರಿಂಗ್ ಆಗಿ ಕಾರ್ಪೊರೇಟ್ ಲೈಫ್ ಬಂದಮೇಲೆ ಸ್ವಲ್ಪ ಕಾನ್ಷಿಯಸ್ ಆಗಿ ನಾನು ಇಂಗ್ಲೀಷ್ನ ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಒಂದು ನಾನು ತುಂಬ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಐ ವಾಸ್ ಆಲ್ವೇಸ್ ಅ ವೆರಿ ಎವಿಡ್ ರೀಡರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ಆರ್ ಇವನ್ ಇಂಡಿಯಾ ಟುಡೇ ಮ್ಯಾಗ್ಝಿನ್ಸು ಆಗಲಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನಮ್ಮ ಟೈಮಲ್ಲಿ ಈ ಪಾಡ್ಕ್ಯಾಸ್ಟ್ಗಳು ಆಗಲಿ ಅಥವಾ ಈ ಯೂಟ್ಯೂಬ್ಗಳಾಗಲಿ ಇರಲಿಲ್ಲ. ಆವಾಗ ನಮ್ಮದು ಓದೋದೇ ಒಂದು ಥರ ಮೀಡಿಯಮ್ ಆಗಿತ್ತು. ಆಮೇಲೆ ವಾಚಿಂಗ್ ಇಂಗ್ಲೀಷ್ ಮೂವೀಸು ಆ ಥರ. ಸೊ ನನ್ನ ಸಲಹೆ ಏನಂದರೆ ಭಾಷೆ ಯಾವತ್ತೂ ನಿಮಗೆ ಕನ್ಸೆಂಟ್ ಮಾಡಲ್ಲ. ಓಕೆ, ಅದನ್ನು ನೀವು ತಲೆಯನ್ನು ತೆಗೆದುಹಾಕ್ಬಿಡಿ. ಕಾನ್ಸೆಪ್ಟ್ಸ್ನ ನೀವು ಯಾವುದೇ ಭಾಷೆಯಲ್ಲಿ ಎಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ತೀರಾ, ದಟ್ ವಿಲ್ ಹೆಲ್ಪ್ ಯು ಅ ಲಾಂಗ್ ವೇ. ಇವತ್ತು ನನಗೆ ಎಷ್ಟೋ ಜನ ನನ್ನ ಮೀಟ್ ಮಾಡಿದಾಗ, ನನ್ನ ಹತ್ರ ಮಾತಾಡಿದಾಗ, ಮೆನಿ ಪೀಪಲ್ ವಿಲ್ ನಾಟ್ ಇವನ್ ಗೆಟ್ ಟು ನೋ ವೆದರ್ ಐ ಆಮ್ ಫ್ರಮ್ ಅ ಸ್ಮಾಲ್ ಟೌನ್, ವೆದರ್ ಐ ಹ್ಯಾವ್ ಕಮ್ ಫ್ರಮ್ ಅ ಕನ್ನಡ ಮೀಡಿಯಂ ಬ್ಯಾಕ್ಗ್ರೌಂಡ್, ಇಟ್ಸ್ ಮಟ್ಟಿದೆ. ಹಾಂ, ಅಭಿಷೇಕ್, ಅದಕ್ಕೂ ಮೊದಲು ನೀವು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು. ಅಂದರೆ ನೀವು ಇವಾಗೂ ಮತ್ತು ಆವಾಗಿನ ಕಾಲದಲ್ಲೂ ಇದು ನಿಮಗೆ IT ಜಾಬ್ಸ್ ತೊಗೋಬೇಕಾದಾಗ ಯಾವ ಥರ ತೊಂದರೆಗಳಾಯಿತು ಅಂಥೇಳಿ. ಅಭಿಷೇಕ್, ಅದು ತುಂಬ ಒಳ್ಳೆಯ ಪ್ರಶ್ನೆ ನೀವು ಕೇಳಿರೋದು. ಸಿ, ಇಫ್ ಐ ಗೋ ಬ್ಯಾಕ್ ಆಲ್ಮೋಸ್ಟ್ 25 ಇಯರ್ಸ್ ನಾನು ವಾಪಸ್ ಹೋದರೆ, ಇವಾಗಲೂ ನನಗೆ ಸುಮಾರು ಜನ ಅಪ್ರೋಚ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ವೀಕೆಂಡ್ ನನ್ನೊಬ್ಬರ ಫ್ರೆಂಡ್ ಅಪ್ರೋಚ್ ಮಾಡಿದ್ರು, ಅವ್ರ ಮಗನಿಗೆ ಜಾಬ್ ಬೇಕು ಅಂಥೇಳಿ. ಐ ಥಿಂಕ್ ಆವಾಗ ಏನು ಜಾಬ್ಗೆ ಸಮಸ್ಯೆ ಇತ್ತು, ಇವಾಗಲೂ ಇದೆ, ವ್ಯತ್ಯಾಸ ಏನಿಲ್ಲ, ನಂಬರ್ 1. ಬಟ್ ಒಂದು ಬಿಗ್ಗೆಸ್ಟ್ ಡಿಫರೆನ್ಸ್ ಅಂದರೆ ಆವಾಗ ವಿ ವರ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ನಮಗೆ ಯಾವುದೇ ಥರವಾದ ಹೊರಗಡೆ ಪ್ರಪಂಚದ ಕನೆಕ್ಟ್ಸ್ ಆಗಲಿ ಅಥವಾ ನಮಗೆ ಯಾವ ಥರ ಅವಕಾಶಗಳಿದೆ ಏನು, ನಾವೆಲ್ಲ ಒಂದು ಸ್ವಲ್ಪ ಕುರಿಗಳ ಥರ ಇದ್ವಿ. ಯಾರೋ ನಮ್ಮೊಬ್ಬ ಫ್ರೆಂಡ್ ಒಬ್ಬ IT ಹೋಗಿದ್ದಾನೆ ಅಂದರೆ ನಾವೆಲ್ಲ IT ಹೋದ್ವಿ, ಇಲ್ಲ ಯಾರೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಎಲ್ಲ ಮೆಕ್ಯಾನಿಕ್. ಆವಾಗ ನಮಗೆ ನಮ್ಮದೇ ಆದ ಒಂದು ಪಾಯಿಂಟ್ ಆಫ್ ವ್ಯೂ ಆಗಲಿ ಪರ್ಸ್ಪೆಕ್ಟಿವ್ ಆಗಿರಲಿಲ್ಲ. ಆವಾಗ ನಮ್ಮ ಅಣ್ಣ ಇಲ್ಲ ನಮ್ಮ ಚಿಕ್ಕಪ್ಪನ ಮಗ ಇದನ್ನು ಮಾಡಿ ಇಲ್ಲಿ ಹೋಗಿದ್ದಾನೆ ಅಂದರೆ ನಮ್ಗೆ ಅದೇ ಒಂದು ದಾರಿದೀಪ. ಬಟ್ ಇವಾಗ ನಿಮಗೆ ಸಾಕಷ್ಟು ಅವಕಾಶಗಳಿದೆ. ಯು ಕ್ಯಾನ್ ಆ್ಯಕ್ಚುಲಿ ಗೋ ಆ್ಯಂಡ್ ಕನೆಕ್ಟ್ ವಿತ್ ಎನಿಬಡಿ, ಎನಿ highly qualified professional, and you can approach them for a help. There are podcasts available, there are YouTube videos available. You have your college seniors, you can connect through them on Facebook, LinkedIn. You can follow them on Instagram. I mean, you have so many channels and media for you to refine. ನಾನು ಏನು ಆಗಬೇಕು, ಏನು ಆಗಬಹುದು, ಯಾವ ದಾರಿ ನಾನು ಹೋಗಬೇಕಂತ ನಿಮಗೆ ಸಾಕಷ್ಟು ನಿಮಗೆ ಪ್ಲ್ಯಾಟ್ಫಾರ್ಮ್ ಇದೆ. ಅನ್ಫಾರ್ಚುನೇಟ್ಲಿ ನಮಗೆ ಇರಲಿಲ್ಲ. ಬಟ್ ಒಂದಿನ ಐ ಫೀಲ್ ಇಟ್ಸ್ ಆ್ಯಕ್ಚುಲಿ ಒಂದವೇ ಚೆನ್ನಾಗಿರುತ್ತೆ. ಯಾಕೆ ನಮಗೇನು ಗೊತ್ತಿರಲಿಲ್ಲ. ಸೊ ವಿ ಎಂಜಾಯ್ಡ್ ವಾಟ್ ಎವರ್ ಇಟ್ ಕೇಮ್ ಅವರ್ ವೇ. ನಿಮಗೇನಾಗುತ್ತೆ ಅಂದರೆ ನಿಮಗೆ ಸಾಕಷ್ಟು ಪೀರ್ ಪ್ರೆಷರ್ ಇದೆ ಇವಾಗ. ಇದೇ ಮಾಡಬೇಕು, ಇದೇ ಆಗಬೇಕು, ಇದಾಗಲಿಲ್ಲ ಅಂದರೆ ನಾನು ಆಲ್ರೆಡಿ ಡಿಸಪಾಯಿಂಟೆಡ್, ಆ ಥರ ಇರುತ್ತೆ. ನಮಗೆ ಹೆಂಗೆ ಅಂದರೆ ಒಂದು ಒಳ್ಳೆಯ ಉದಾಹರಣೆ ಕೊಡಬೇಕಂದ್ರೆ, ಸಪೋಸ್ ಈಗ ನನಗೆ ಐ ಹ್ಯಾವ್ ಗಾನ್ ಟು ಲೆಟ್ಸ್ ಸೇ ಐ ವಾಂಟೆಡ್ ಟು ಗೋ ಟು ಡೆಲ್ಲಿ ಆ್ಯಂಡ್ ವಾಂಟ್ ಟು ಸಿ ಅ ಕುತುಬ್ ಮಿನಾರ್ ಆರ್ ಲೆಟ್ಸ್ ಸೇ ಡೆಲ್ಲಿ ಕೆಂಪ್ ಫೋಟೋ. ಆವಾಗ ನಮಗೆ ತುಂಬ ಕಡಿಮೆ ಫೋಟೋಗಳು ಅಥವಾ ಸಮ್ ಟೈಮ್ ಆಕ್ಸೆಸ್ ಇರಲಿಲ್ಲ. ನಾವು ಅಲ್ಲಿ ಹೋಗಿ ನೋಡಿದಾಗಲೇ ನಮಗೆ ಫುಲ್ ಅದು ಎಕ್ಸೈಟಿಂಗ್ ಆಗಿರ್ತಾ ಇತ್ತು. ಇವಾಗ ನಿಮಗೆ ಅದ್ರ ಬಗ್ಗೆ ವೀಡಿಯೋಸು, ಪಾಡ್ಕಾಸ್ಟು, ಫೋಟೋಸು ಎಲ್ಲ ಇರುತ್ತೆ. ನಿಮಗೆ ನೀವೆಲ್ಲ ಮೊದಲೇ ನೋಡಿಬಿಟ್ಟಿರ್ತೀರ, ಅಲ್ಲಿ ಹೋದಾಗ ನಿಮಗೆ ಎಕ್ಸೈಟ್ಮೆಂಟೇ ಇರಲ್ಲ. ಇಫ್ ಐ ಟು ಕಂಪೇರ್ ಬಿಟ್ವೀನ್ ದೀಸ್ ಟು ಅಲ್ಲ, ನನ್ನ ಪ್ರಕಾರ ನಮ್ಮ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಅಭಿಷೇಕ್. ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್ ಅಲ್ಲ, ಆವಾಗ
ಇವಾಗಿನ ಥರ ಆವಾಗಲೂ ಸುಮಾರು ಇನ್ಸ್ಟಿಟ್ಯೂಟ್ಸ್ ಎಲ್ಲ ಇತ್ತು. ಐ ಜಾಯ್ನ್ ದ ಇನ್ಸ್ಟಿಟ್ಯೂಟ್ ಬೈ ನೇಮ್ ಉತ್ತರ ಕಂಪ್ಯೂಟರ್ಸ್. ಅವರು ಯುನಿಕ್ಸ್ ಆ್ಯಂಡ್ ಸಿ ಟೀಚ್ ಮಾಡ್ತಾಯಿದ್ರು. ಐ ಜಾಯ್ನ್ ದೆಮ್ ಆ್ಯಸ್ ಅ ಟ್ರೈನಿ, ಅಂದರೆ ಅಲ್ಲಿ ಸ್ಟೂಡೆಂಟ್ ಆಗಿ ಜಾಯ್ನ್ ಆದೆ. ಐ ಸ್ಪೆಂಟ್ ಆಲ್ಮೋಸ್ಟ್ ಕ್ಲೋಸ್ ಟು 1 year ಟು ಲರ್ನ್ ಯುನಿಕ್ಸ್ ಆ್ಯಂಡ್ ಸಿ, ಆ್ಯಂಡ್ ಐ ಪಿಕ್ಡ್ ಇಟ್ ಅಪ್ ವೆರಿ ವೆಲ್. ಇನ್ ಫ್ಯಾಕ್ಟ್ ಐ ವಾಸ್ ಒನ್ ಆಫ್ ದ top performer in the college, in that school as well. I think that helped me to get a break into IT. ಸರ್, ಆ್ಯಸ್ ವಿ ವರ್ ಟಾಕಿಂಗ್ ಅಬೌಟ್ AI, ಈಗ AI ಇಂದ ಕೆಲಸ ಕಳ್ಕೊತಾ ಇದ್ದಾರೆ ಅಂತ ಒಂದು ಡಿಸ್ಅಡ್ವಾಂಟೇಜ್ ಇದ್ರೆ, AI ಇಂದ ಟೈಮ್ಸ್ 10 ಕೆಲಸ ಫಾಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಇಂಜಿನಿಯರಿಂಗ್ ಪಾಸ್ ಔಟ್ ಆಗಿರೋ ಹುಡುಗನ ಹತ್ರ ನಾನು ಮಾತಾಡಿದ್ದೇನು ಅಂದರೆ, ಇವತ್ತಿನ ದಿವಸ AI ಇಷ್ಟೊಂದು ಇದೆಯಲ್ಲ, ಕಂಪ್ನಿಗಳಲ್ಲಿ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ನಿಮಗೆ ಕಾಲೇಜಲ್ಲಿ ಏನಿದೆ ಕೋರ್ಸ್, 4 ವರ್ಷ ಕೋರ್ಸಲ್ಲಿ AI ಏನಾದರೂ ಟಚ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ, ಹೌದು ನಮಗೆ ಸಿಲೆಬಸ್ ಇತ್ತು, ಬಟ್ ಈವನ್ ಲೆಕ್ಚರರ್ಸ್ ವೇರ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಆಫ್ ನಾಲೆಡ್ಜ್ ಅಬೌಟ್ AI. ಸೊ ಈಗ ಆ ಥರ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ಗೆ AI ಬಗ್ಗೆ ನಿಮ್ಮ ಇಂಟ್ರೊಡಕ್ಷನ್ ಏನು? ಅವರು AI ಅಡ್ಜಸ್ಟ್ ಆಗಿ ಇವಾಗ ಕಲ್ತಿರುವಂಥ ಇಂಜಿನಿಯರಿಂಗ್ನು ಅವರು ಇಂಪ್ಲಿಮೆಂಟ್ ಮಾಡಿಕೊಂಡು ಕೆಲಸಕ್ಕೆ ಜಾಯಿನ್ ಆಗಿ ಫ್ಯೂಚರ್ ಬಿಲ್ಡ್ ಮಾಡುವಂಥದ್ದು. ತುಂಬ ಒಳ್ಳೆಯ ಪ್ರಶ್ನೆ ಅಭಿಷೇಕ್. ನನಗೆ ಗೊತ್ತಿರೋ ಮಟ್ಟಿಗೆ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕಂಪ್ಯೂಟರ್ಸ್ ಬಂದಾಗ LIC ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರೆಲ್ಲ ತುಂಬ ಸ್ಟ್ರೈಕ್ ಮಾಡಿದ್ರಂತೆ, ನಮಗೆಲ್ಲ ಜಾಬ್ ಕಳೆದೋಗುತ್ತೆ ಅಂದ್ಬಿಟ್ಟು. ಓಕೆ, ಏನಾದರೂ ಆ ಥರ ಆಗಿದೆಯಾ ಜೊತೆಗೆ? ಇಲ್ಲ. ಸಿಮಿಲರ್ಲಿ ಇದು CNC ಮಿಷಿನ್ಸ್ ಎಲ್ಲ ಬಂದಾಗ ಮೆಕ್ಯಾನಿಕಲ್ ಇಂಡಸ್ಟ್ರಿನಲ್ಲಿ ತುಂಬ ಜನ ಮೆಕ್ಯಾನಿಕಲ್ ವರ್ಕರ್ಸು ಪ್ರೊಟೆಸ್ಟ್ ಮಾಡಿದ್ರಂತೆ. ನೀವು ಇತಿಹಾಸ ನೋಡಿದಾಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎವಲ್ಯೂಷನ್ ಆಗ್ತಾನೆ ಇದೆ. ನಾವು ಒಂದು ಕಾಲದಲ್ಲಿ ಬರೀ ಬೇಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಆಮೇಲೆ ಕಾರ್ಗಳು ಬಂದವು, ಫ್ಯಾಕ್ಟ್ರಿಗಳು ಬಂದವು, ಒಂದಲ್ಲ ಒಂದು ಬರ್ತಾಯಿತ್ತು. ನೀವು ಹಾಗೆ ನೋಡ್ತಾ ಇದ್ದಾಗ ಕಂಪ್ಯೂಟರ್ಸ್ ಬಂತು, ಇಂಟರ್ನೆಟ್ ಬಂತು, ಮೊಬೈಲ್ ಬಂತು, ಅರ್ಥ ಆಯ್ತಾ? ಬಟ್ ಏನಾಗುತ್ತೆ ಅಂದರೆ, ಈ ಎಲ್ಲ ಒಂದು ಬದಲಾವಣೆ ಇದೆ, ಒಂದು ಕಾಮನ್ ಥ್ರೆಡ್ ಅಂದರೆ ಮನುಷ್ಯನ ಅಡಾಪ್ಟಬಿಲಿಟಿ. ಮನುಷ್ಯ ಅಡಾಪ್ಟ್ ಆಗ್ತಾನೆ. ಅದೇ ಒಂದು ಅಡ್ವೈಸ್ ನಾನು ನಮ್ಮ ಯುವಜನತೆಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. AI ಅದರಿಂದ ಏನೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ AI ಕ್ರಿಯೇಟ್ ಮಾಡಿದವರು ನಾವೇ. ಸೊ ಏನಾಗುತ್ತೆ ಅಂದರೆ, AI ಸಾಕಷ್ಟು ಜಾಬ್ಗಳು ಹೋಗುತ್ತೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಅದೇ ಥರ ಸಾಕಷ್ಟು ಜಾಬ್ಗಳು ಕ್ರಿಯೇಟ್ ಆಗುತ್ತೆ. ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಇವತ್ತು ನಾನು ವಾಚ್ ವೇರ್ ಮಾಡ್ತಾಯಿದ್ದೀನಿ, ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಜನ ವಾಚ್ ವೇರ್ ಮಾಡ್ತಿಲ್ಲ. ಯಾಕಂದರೆ ಅವರಿಗೆ ಫೋನಲ್ಲೇ ಟೈಮ್ ಸಿಕ್ಬಿಡುತ್ತೆ. ಮೊದಲಿಗೆ ನಮ್ಮ ಹತ್ರ ಎಲ್ಲದು ಅಲಾರಾಮ್ ಕ್ಲಾಕ್ ಇರ್ತಾಯಿತ್ತು. ಇವಾಗ ಯಾರು ಅಲಾರಾಮ್ ಕ್ಲಾಕ್ನ ನಾವು ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ನಿಮಗೆ ಫೋನಲ್ಲೇ ಅಲಾರಾಮ್ ಇರುತ್ತೆ. ಮೊದಲಿಗೆಲ್ಲ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ನಮ್ಮ ಹತ್ರ ಒಂದು ರೇಡಿಯೋ ಇರ್ತಾಯಿತ್ತು, ಇಲ್ಲ ಒಂದು ವಾಕ್ಮನ್ ಇರ್ತಾಯಿತ್ತು ನಾವು ಬೆಳೆದಿರೋ ಟೈಮಲ್ಲೆಲ್ಲ. ಇವಾಗ ನಾವು ರೇಡಿಯೋ ಅಂದರೆ ಸಾಕಷ್ಟು ಒಂದು ಸಾಧನಗಳನ್ನ ಇವತ್ತು ಇವತ್ತು ಫೋನ್ಗಳಾಗಲಿ ಸ್ಮಾರ್ಟ್ಫೋನಾಗಲಿ ರಿಪ್ಲೇಸ್ ಮಾಡಿದೆ. ಬಟ್ ನಮಗೆ ಇವತ್ತಿಗೂ ಅಲಾರಾಮ್ ಇಟ್ಕೊಳ್ಳೋ ಅವಶ್ಯಕತೆ ಇದ್ದೇ ಇದೆ. ಇವತ್ತಿಗೂ ನಮಗೆ ಮ್ಯೂಸಿಕ್ ಕೇಳೋ ಹವ್ಯಾಸ ಇದ್ದೇ ಇದೆ. ಅದೇ ಥರ ಪ್ರಪಂಚದಲ್ಲಿ ನಡೀತಾ ಇರೋ ಯಾವುದೇ ಒಂದು ಆ್ಯಕ್ಟಿವಿಟಿ ಆಗಲಿ, AI ಬಂದ ತಕ್ಷಣ ಸ್ಟಾಪ್ ಆಗಲ್ಲ. ನಾವು ಊಟ ಮಾಡಲೇಬೇಕು, ಅಡುಗೆ ಮಾಡಲೇಬೇಕು, ದನ ದಾವಸ್ಥೆಗಳನ್ನು ನಾವು ಬೆಳಿಲೇಬೇಕು. ಅದೇ ಥರ ನಾವು ನಿದ್ದೆ ಮಾಡಲೇಬೇಕು, ನಮಗೊಂದು ಬೆಡ್ ಬೇಕೇ ಬೇಕು. ಇದೆಲ್ಲ ನೀವು ಒಂದು ಸರಿ ಕ್ಲೋಸಾಗಿ ಅಬ್ಸರ್ವ್ ಮಾಡಿದಾಗ AI ಇದನ್ನು ಯಾವುದನ್ನು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು ಮನುಷ್ಯರಾಗಿ, ಅಲ್ವಾ? ಸೊ ಅದೇ ಥರ ನೀವು ಲೆಕ್ಕದಲ್ಲಿ ನೋಡಿದರೆ AI ಒಂದು ಭಯ ಪಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇನ್ನೊಂದು, ಇಷ್ಟು ದಿವಸ ಆಗಿರೋ ಬದಲಾವಣೆಗಳೇನಿದೆಯಲ್ಲ, ಅದಕ್ಕೂ ಮತ್ತು AI ಆಗ್ತಿರೋ ಬದಲಾವಣೆಗಳು ತುಂಬ ಫಾಸ್ಟ್ ಆಗಿದೆ. ಅಂದರೆ ಎಷ್ಟು ಫಾಸ್ಟ್ ಆಗ್ತಾ ಇದ್ದರೆ ಇವನ್ ನಮ್ಮಂಥ ಇಂಡಸ್ಟ್ರಿಯವರೆಗೂ ನಮಗೂ ಸಹ ಇದನ್ನು ಕೀಪಪ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ತುಂಬ ಅಡ್ವಾನ್ಸ್ ಡೆವಲಪ್ಮೆಂಟ್ ಬರ್ತಾ ಇದೆ. ಬಟ್ ಇದರಿಂದ ಆಗೋ ಒಂದೇ ಒಂದು ಪಾಸಿಟಿವ್ ಪಾಯಿಂಟ್ ವಿಚ್ ಐ ವಾಂಟ್ ಟು ಹೈಲೈಟ್ ಅಂದರೆ, ಇದರಿಂದ ಮನುಷ್ಯ ಕುಲಕ್ಕೆ ಸಾಕಷ್ಟು ಹೆಲ್ಪ್ ಆಗುತ್ತೆ, ಸಾಕಷ್ಟು ಇದರಿಂದ ಪ್ರಯೋಜನ ಬರುತ್ತೆ. ನಾವು ಇಷ್ಟು ದಿವಸ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು AI ನಾವು ತುಂಬ ಬೇಗ ಮಾಡೋಕ್ಕಾಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ, ಮೊನ್ನೆ ಬಿಹಾರ್ ಎಲೆಕ್ಷನ್ ಆಯಿತು, ತುಂಬ ಜನ ಕಂಪ್ಲೇಂಟ್ ಮಾಡಿದರು. ಇವತ್ತು ನಾನು ಐ ಆಮ್ ಏಬಲ್ ಟು ಟ್ರಾನ್ಸ್ಫರ್ ಅಮೌಂಟ್ ಟು ಮೈ ಫ್ರೆಂಡ್ ಇಲ್ಲಿ ಕೂತ್ಕೊಂಡು, ಇಲ್ಲಿಂದ ಅಮೆರಿಕಕ್ಕಾಗಲಿ, ಇಲ್ಲ ಐ ಕ್ಯಾನ್ ರೈಟ್ ಅನ್ ಎಕ್ಸಾಮ್ ರಿಮೋಟ್ಲಿ, ಆರ್ ಐ ಕ್ಯಾನ್ ಗಿವ್ ಅನ್ ಇಂಟರ್ವ್ಯೂ ರಿಮೋಟ್ಲಿ, ಐ ಕ್ಯಾನ್ ಇವನ್ ಅಪ್ಲೈ ಫಾರ್ ಮೈ ಪಾಸ್ಪೋರ್ಟ್ ರಿಮೋಟ್ಲಿ. ಈ ಥರ ಇರಬೇಕಾದಾಗ ನಾನಿವತ್ತು ಇಲ್ಲಿ ಕೂತ್ಕೊಂಡು ಯಾಕೆ ಬಿಹಾರ್ ಎಲೆಕ್ಷನ್ಗೆ ವೋಟ್ ಮಾಡೋಕ್ಕಾಗಲ್ಲ? ಅದರಿಂದ ಒಂದು ಎಲೆಕ್ಷನ್ ನಕ್ಷೆನೇ ಬದಲಾಗ್ಬೋದಲ್ವಾ? ಈಗ ನೋಡಿ, ನೀವು ಇಷ್ಟೆಲ್ಲ ಮಾಡಿದ್ರೂ ಒಂದು 60-65% ಮಾತ್ರ ಅವತ್ತು ಇದು ಎಲೆಕ್ಷನ್ ಪರ್ಸೆಂಟೇಜ್ ಆಗಿದೆ. AI 60-65% ನೀವು 90 to 100% ಪುಷ್ ಮಾಡಬಹುದು. ಯು ಕ್ಯಾನ್ ಆ್ಯಕ್ಚುಲಿ ಲಿಟ್ರಲಿ ಟ್ರ್ಯಾಕ್ ಹೂ ಆರ್ ನಾಟ್ ವೋಟಿಂಗ್. ಇವನ್ ದ ಪೀಪಲ್ ಹೂ ಆರ್ ಔಟ್ಸೈಡ್ Bihar, they can vote. There are so many things that we could do, right? That's where AI is going to make a difference. So no need to get panic, just implement yourself. Yep.
ಲರ್ನ್. ಕರೆಕ್ಟ್. ಈಗ ಲರ್ನಿಂಗ್ ಪ್ರೋಸೆಸ್ ಸರ್ ಈ ತರ ಅಪ್ಗ್ರೇಡ್ ಆಗ್ತಿರುವಂತ ಟ್ರೆಂಡ್ಗೆ ಕಾಲೇಜಲ್ಲೇ ಶುರು ಆಗ್ತಿದ್ಯಾ, ಇಲ್ಲ ನೀವು ಕಂಪ್ನಿ ಬಂದ ಮೇಲೆ ಟ್ರೈನಿಂಗ್ ಸಿಗುತ್ತಾ ಸ್ಟೂಡೆಂಟ್ಸ್ಗೆ? ಒಂದು ತುಂಬ ದೊಡ್ಡ ಸಮಸ್ಯೆ ಭಾರತ ದೇಶದಲ್ಲಿ ಅಂದರೆ ಇವತ್ತು ಇಷ್ಟೆಲ್ಲ ನಾವು ಅಭಿವೃದ್ಧಿ ಆದ್ರೂ, ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ ಆದ್ರೂ ಅಕಾಡೆಮಿಗೂ ಮತ್ತು ಕಾರ್ಪೊರೇಟಿಗೂ ಇರೋ ಗ್ಯಾಪು ತುಂಬಾ ಇದೆ, ತುಂಬಾ ವೈಡ್ ಇದೆ. ಸಪೋಸ್ ಲೆಟ್ಸ್ ಸೇ ಯು ಗೋ ಟು ಒನ್ ಆಫ್ ದ ಟಾಪ್ ಎಲೈಟ್ ಕಾಲೇಜ್ ಲೈಕ್ ಬಿಟ್ಸ್ ಪಿಲಾನಿ, IITs, NI, ಆರ್ ಇವನ್ ಟ್ರಿಪಲ್ ITs ಆರ್ IISc, ಅಥವಾ ಸಮ್ ಆಫ್ ದ ಬೆಸ್ಟ್ ಕಾಲೇಜಸ್ ಇನ್ ಬ್ಯಾಂಗ್ಳೂರು ಇಲ್ಲ ಮೈಸೂರು, ಅಲ್ಲಿ ಬಹುಶಃ ಗ್ಯಾಪ್ ಕಡಿಮೆ ಆಗ್ತಾಯಿದೆ. ಬಿಕಾಸ್ ಐ ಕಮ್ ಫ್ರಮ್ ಪ್ಲೇಸಸ್ ಲೈಕ್ ಧಾರವಾಡ ಡಿಸ್ಟ್ರಿಕ್ಟ್ ಆರ್ ರಾಣೆಬೆನ್ನೂರು, ಆ ಕಡೆ ದ ಮೂಮೆಂಟ್ ಐ ಗೋ ಟುವರ್ಡ್ಸ್ ಇಂಟೀರಿಯರ್, ದ ಮೂಮೆಂಟ್ ಐ ಗೋ ಟುವರ್ಡ್ಸ್ ದೋಸ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಆರ್ ಇವನ್ ಎಂಜಿನಿಯರಿಂಗ್ ಕಾಲೇಜಸ್, ಆ ಗ್ಯಾಪ್ ತುಂಬ ಕಾಣ್ತಾ ಇದೆ ಅಭಿಷೇಕ್ ಇವತ್ತು. ಓಕೆ, ಅದನ್ನು ಫಿಕ್ಸ್ ಮಾಡೋ ಒಂದು ಅಗತ್ಯ ಇದೆ ಇವತ್ತು ಈ ಒಂದು ಫಾಸ್ಟ್ ಪೇಸ್ಡ್ AI ವರ್ಡಲ್ಲಿ. ಆ ಗ್ಯಾಪ್ನ ಕಡಿಮೆ ಮಾಡೋ ಅವಶ್ಯಕತೆ ಇದೆ. ಯಾಕಂದರೆ ಇವತ್ತು ಅಲ್ಲಿ ಅವ್ರು ಕಲಿಸ್ತಾ ಇರೋ ಒಂದು ಟಾಪಿಕ್ ಆಗಲಿ, ಕಾಂಟೆಂಟ್ ಆಗಲಿ, ನಾವು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಿರೋ ಕಾಂಟೆಂಟ್ ಟಾಪಿಕಲ್ಲಿ ತುಂಬ ವ್ಯತ್ಯಾಸ ಇದೆ. ಅದಕ್ಕೆ ಸ್ಟೂಡೆಂಟ್ಸ್ ಹ್ಯಾವ್ ಟು ಬಿ ದೇ ಹ್ಯಾವ್ ಟು ಡೆವಲಪ್ ರೆಲೆವೆಂಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ದೇ ಹ್ಯಾವ್ ಟು ಡೆವಲಪ್ ಕಾಂಟೆಂಪ್ರರಿ ಸ್ಕಿಲ್ಸು, ದೇ ಹ್ಯಾವ್ ಟು ಡೆವಲಪ್ ಜಾಬ್ ಓರಿಯೆಂಟೆಡ್ ಸ್ಕಿಲ್ಸು. ಅದನ್ನು ಕಾಲೇಜನ್ನು ಹೊರತಾಗಿ ಅದನ್ನು ಪಿಕಪ್ ಮಾಡೋ, ಡೆವಲಪ್ ಮಾಡೋ ಒಂದು ಎಬಿಲಿಟಿನ ಅವರು ಕಲ್ತ್ಕೋಬೇಕು. ವೆರಿ ಇಂಪಾರ್ಟೆಂಟು. ನೀವು ಓದಬೇಕಾದಾಗಲೇ ಏನಾದರೂ ಒಂದು ಕ್ಲೌಡ್ ಸ್ಕಿಲ್ಸ್ ಆಗಲಿ, ಇಲ್ಲ ಒಂದು AI ಸ್ಕಿಲ್ಸ್ ಆಗಲಿ, ಇಲ್ಲ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಲಿ, ಇಲ್ಲ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಲಿ, ಅದನ್ನು ನೀವು ಇವಾಗಲಿಂದ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ನಾನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿದ್ದೀನಿ, ನಾನೊಂದು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ಇಲ್ಲ ನಾನು AIನೇ ಸ್ಪೆಷಲೈಸೇಷನ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪ್ರಕಾರ ಇಟ್ ಮೀನ್ಸ್ ನಥಿಂಗ್. ಅದಕ್ಕೆ ಯಾರೋ ಗೌರ್ಮೆಂಟ್ ಮಾಡ್ತಾರೆ, ಯಾರೋ ಕಾಲೇಜ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಬದಲಿ ನೀವು ಸ್ಟೂಡೆಂಟಾಗಿ ನೀವೇ ಯು ಟೇಕ್ ಅನ್ ಇನಿಷಿಯೇಟಿವ್. ಯಾಕಂದರೆ ಈಗ ಅಲ್ಲಿ ಗಿವ್ ಅನ್ ಎಕ್ಸಾಂಪಲ್. ಯಾಕಂದ್ರೆ ನಾನು ಓದಿರೋದು ದಾವಣಗೆರೆಯಲ್ಲಿ. ಈವನ್ ಇಫ್ ಯು ಗೋ ಟು ದಾವಣಗೆರೆ, ಈವನ್ ಇಫ್ ಯು ಗೋ ಟು ಹುಬ್ಳಿ, ದೇರ್ ಆರ್ ಗುಡ್ ಅಮೌಂಟ್ ಆಫ್ ಕಂಪ್ನೀಸ್ ಆರ್ ಕಮ್ ಇನ್ ಆ್ಯಂಡ್ ಅರೌಂಡ್ ದೇರ್. ನಾವು ದಾವಣಗೆರೆಯಲ್ಲಿ ಸುಮಾರು ಫಾರ್ ಎಕ್ಸಾಂಪಲ್ ದೆರ್ ಆರ್ ಕಂಪ್ನೀಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು, ಇಲ್ಲ ದೆರ್ ಆರ್ ಸಮ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹ್ಯಾವ್ ಕಮ್, ರೈಟ್? ಆ್ಯಸ್ ಅ ಸ್ಟೂಡೆಂಟಾಗಿ ನಿಮಗೆ ಏನು ಮಾಡೋಕ್ಕಾಗತ್ತೆ ನಿಮ್ಮ ಒಂದು ವೆಕೇಷನ್ ಟೈಮಲ್ಲಾಗಲಿ, ಫ್ರೀ ಟೈಮಲ್ಲಾಗಲಿ, ನೀವೇನಾದರೂ ಒಂದು ಚಿಕ್ಕದಾದ ಒಂದು ಇಂಟರ್ನ್ಶಿಪ್ ಮಾಡೋಕ್ಕಾಗತ್ತಾ? ಅಥವಾ ನಿಮ್ಗೆ ಗೊತ್ತಿರೋ ಕಂಪ್ನಿಗಳು, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕಂಪ್ನಿಗಳು ರನ್ ಮಾಡ್ತಾಯಿದ್ರೆ, ಅದು ನಿಮಗೆ IT ಆಗಿರ್ಬೇಕಂತ ರೂಲ್ಸ್ ಏನಿಲ್ಲ. ನಿಮಗೆ ಅದು ಫೈನಾನ್ಸ್ ಇರ್ಬೋದು, HR ಇರ್ಬೋದು, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಅಲ್ಲಿಂದ ಪ್ರಾರಂಭ ಮಾಡಿ. ಯಾಕಂದರೆ ಈವನ್ ಇಫ್ ಯು ವಾಂಟ್ ಟು ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್, it's very important for you also know the domain knowledge. Domain could be an agriculture, domain could be manufacturing, domain could be automobile, domain could be banking. For example, ಈಗ ನಿಮ್ಮ ತಂದೆನೋ ತಾಯಿನೋ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅಂದ್ಕೊಳ್ಳಿ, ಆಯಿತು, ನಿಮಗೆ ಆ ಬ್ಯಾಂಕಲ್ಲಿ ಹೋಗಿ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕ್ಯಾನ್ ಯು ಸ್ಪೆಂಡ್ ಟೈಮ್ ವಿತ್ ಯುವರ್ ಓನ್ ಪೇರೆಂಟ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾರೆ ಅವ್ರ ಕೆಲಸ ಏನು, ಡೆಬಿಟ್ ಅಂದ್ರೇನು, ಕ್ರೆಡಿಟ್ ಅಂದ್ರೇನು, ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೇನು, P&L ಅಂದ್ರೇನು, ಲೋನ್ ಅಂದ್ರೇನು, ಇಂಟ್ರೆಸ್ಟ್ ಅಮೌಂಟ್ ಅಂದ್ರೇನು, ಇನ್ಶೂರೆನ್ಸ್ ಅಂದ್ರೇನು, ಈ ಥರ ಚಿಕ್ಕ ವಿಷಯಗಳ ಕುತೂಹಲ ನೀವು ಡೆವಲಪ್ ಮಾಡ್ತಾ ಹೋದರೆ ದಟ್ ವಿಲ್ ಹೆಲ್ಪ್ ಯು ಲಾಟ್ ದ್ಯಾನ್ ಜಸ್ಟ್ ಸ್ಟಿಕ್ಕಿಂಗ್ ಟು ಅಕಾಡೆಮಿಕ್ಸ್. ಈ ರೀಲ್ ಪ್ರಪಂಚದಲ್ಲಿ ಪಾಪ ಅವರು ಇದಕ್ಕೆಲ್ಲ ಗಮನ ಹರಿಸ್ಬೋದಾ? ಹಾಂ, ಈಗ ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯು ಬ್ರಾಟ್ ಅಪ್ ಅಭಿಷೇಕ್. ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇದೊಂಥರ ವಿ ಕಾಲ್ ಇಟ್ ಅಸ್ ಅ 2-edged sword. ಅಂದರೆ 1-edged sword ತೊಗೊಂಡ್ಬಿಟ್ಟು ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು, ಇನ್ನೊಂದು ಎಡ್ಜ್ ಸ್ವೋರ್ಡಿಂದ ನಾವು ಹರ್ಟ್ ಮಾಡ್ಕೋಬೋದು, ರೈಟ್? ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಅದೇ ಥರ. ಇವತ್ತು ಸೋಷಿಯಲ್ ಮೀಡಿಯಾದಿಂದ ನಾವು ನಿಮ್ಮನ್ನು ರೀಚ್ ಔಟ್ ಆಗ್ತೇವೆ ಸೋಷಿಯಲ್ ಮೀಡಿಯಾದಿಂದ ತಾನೆ. ಸೊ ನಿಮಗೆ ಸೋಷಿಯಲ್ ಮೀಡಿಯಾನ ವೆಪನ್ ತೊಗೊಂಡು ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಇನ್ ಅ ಪಾಸಿಟಿವ್ ವೇ. ನಿಮಗೆ ರೀಲ್ ನೋಡಬೇಕಾ, ನಿಮಗೆ ಎಂಟರ್ಟೈನ್ಮೆಂಟ್ ಬೇಕಾ, ಒಂದು ಟೈಮ್ ಸ್ಟಿಪ್ಯುಲೇಟ್ ಮಾಡ್ಕೊಳ್ಳಿ. ಓಕೆ, ನಾನು ಇವತ್ತು ಒಂದು ಫಾರ್ ಎಕ್ಸಾಂಪಲ್ ಐ ಲಿಸನ್ ಟು 1 hour ಗುಡ್ ಪಾಡ್ಕಾಸ್ಟ್ ಆಫ್ ಎ ಸಾಫ್ಟ್ವೇರ್ ಇಂಜಿನಿಯರ್, ಆ ಸಾಫ್ಟ್ವೇರ್ ಲೀಡರ್. ಓಕೆ, ಐ ವಿಲ್ ಸ್ಪೆಂಡ್ 10 minutes ಇನ್ ವಾಚಿಂಗ್ ರೀಲ್ಸ್. ನನ್ನ ಪ್ರಕಾರ ಅದೇನು ತುಂಬ ಇದನ್ನು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಉಲ್ಟಾ ಮಾಡಬೇಡಿ, ಅಲ್ಲೇ ನೀವು ನಿಮ್ಮ ಸೋಷಿಯಲ್ ಮೀಡಿಯಾನ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋದು.
ಸರ್, ಈಗ ನಾವು ಸ್ಟೂಡೆಂಟ್ಸ್ಗೆ ಬಂದಿರೋದ್ರಿಂದ ಸೋಷಿಯಲ್ ಮೀಡಿಯಾ ಅವ್ರಿಗೆ ರೀಚ್ ಆಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರಲ್ಲಿ ಇರುವಂತ ಇಂಜಿನಿಯರ್ ಸ್ಟೂಡೆಂಟ್ಸ್ಗೂ ಈಗ ಒಂದು ಧಾರವಾಡಲ್ಲಿ ಇರುವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಇಲ್ಲ ಕಲಬುರಗಿಲಿ ಇರುವಂತ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಡಿಫ್ರೆನ್ಸ್ ಇದೆ. ನಾವು ಈಕ್ವಲ್ ಅಂತ ಹೇಳಿದ್ರು, ಎಜುಕೇಶನ್ ಈಕ್ವಲ್ ಇದ್ರು, ಅವ್ರ ಸ್ಕಿಲ್ ಡೆವಲಪ್, ಅವ್ರ ಕಾನ್ಫಿಡೆನ್ಸ್, ದ ವೇ ದೇ ಪ್ರೆಸೆಂಟ್ ದೆಮ್ಸೆಲ್ಫ್ ಡಿಫ್ರೆನ್ಸ್ ಇದೆ. ನೀವು ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಅವಶ್ಯಕತೆ ಇಲ್ಲದೆ ಇರುವಂಥದ್ದು ಈ ತರ ಸ್ವಲ್ಪ ರೂರಲ್ ಏರಿಯಾದಲ್ಲಿ ಇರುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಭಿಷೇಕ್, ರೇವಂತ್, ಇದು ಕಾಂಟ್ರವರ್ಸಿ ಆಗ್ಬೋದು ಈ ಸ್ಟೇಟ್ಮೆಂಟು. ಬ್ಯಾಂಗ್ಳೂರವ್ರು ಬಂದ್ಬಿಟ್ಟು ನನಗೆ ಬೈಬೋದು ಅಲ್ಲಿ. ಸಾಮಾನ್ಯವಾಗಿ ನಾವು ಬ್ಯಾಂಗ್ಳೂರವ್ರನ್ನ ಹೈರ್ ಮಾಡಿದಾಗೆಲ್ಲ, ಯಾವುದೋ ಮೆಟ್ರೋನ ಹೈರ್ ಮಾಡಿದಾಗ ಕಂಪ್ನಿಗಳಲ್ಲಿ ನಮಗೆ ಒಂದು ಪ್ಯಾಟರ್ನಲ್ಲಿ ನಾವು ನೋಡ್ತೀವಿ. ವೆನ್ ವಿ ಹೈರ್ ಪೀಪಲ್ ಫ್ರಾಮ್ ಇಂಟೀರಿಯರ್ ಕರ್ನಾಟಕ ಆರ್ ಔಟ್ಸ್ಕರ್ಟ್ಸ್ ಆಫ್ let's say metros like even Tamil Nadu or Andhra Pradesh, right? Okay. Some good qualities of people coming from, let's say, North Karnataka, illa Mysuru, illa Mangaluru, illa interiors of Andhra Pradesh, illa Tamil Nadu nodidaga, ಒಂದು technically they are very strong, they are very brilliant, ಅವ್ರದ್ದು ಫೌಂಡೇಶನ್ ತುಂಬ ಸ್ಟ್ರಾಂಗ್ ಇರುತ್ತೆ, ವರ್ಕ್ ಎಥಿಕ್ಸ್ ಆರ್ ವೆರಿ ಹೈ, ದೇ ಆರ್ ವೆರಿ ಸಿನ್ಸಿಯರ್ ಆ್ಯಂಡ್ ದೇ ಆರ್ ವೆರಿ ಒಬಿಡಿಯಂಟ್. They are more emotional. They try to give it back to the organizations much more. Then when you go to people coming from metros like Bangalore agli, Hyderabad agli, these people are very very smart. They know exactly what they want to get into. They have aspirations, so they have ambitions, so but probably they are not much emotional like people coming from the rural town. Also sometimes they're very strong in projecting themselves as a good skilled people, but there's often their foundations are pretty weak. Their basics are not very strong, but they have got a very good leadership skills or communication skills. So I don't want this to be controversy, but this is my honest observation between metros and non-metro students. Both the students their own advantage and disadvantage. Yeah, both bring a good combination of this strength and weakness. So we as a leaders, we try to complement with both of them in our organizations. Sir, if we focus on out of metro city students, ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಫ್ಕೋರ್ಸ್ ದೇ ಆರ್, ನೀವೇನು ಹೇಳಿದ್ರಿ, ಆಲ್ ದ ಅಡ್ವಾಂಟೇಜಸ್ ದೇ ಹ್ಯಾವ್, ಅದ್ರ ಮೇಲೆ ನೀವು ಅವ್ರಿಗೆ ಏನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಏನು ಇಷ್ಟ? ಒಂದು ಅಭಿಷೇಕ್, ನಾನು ಚಿಕ್ಕೂರಿಂದ ಬರ್ತಾ ಇದ್ದೀನಿ, ನಾನು ಹಳ್ಳಿಯಿಂದ ಬರ್ತಾ ಇದ್ದೀನಿ, ನಾನು ಓದ್ತಾ ಇರೋ ಕಾಲೇಜ್ ಚೆನ್ನಾಗಿಲ್ಲ, ನಾನು ಓದಿರೋದು ಕನ್ನಡ ಮೀಡಿಯಮ್ಮು. ಫಸ್ಟು ಅದೆಲ್ಲ ಇನ್ಫೀರಿಯಾರಿಟಿ ಅಥವಾ ಕೀಳಿರಿಮೆನ ತಲೆಯನ್ನು ತೆಗೆದು ಹಾಕ್ಬಿಡಿ. ಇವತ್ತು ಸೋಷಿಯಲ್ ಮೀಡಿಯಾ ಆಗಲಿ, ಇಂಟರ್ನೆಟ್ ಆಗಲಿ, AI ಆಗಲಿ, ಒನ್ ಥಿಂಗ್ ಇಟ್ ಹ್ಯಾಸ್ ಡನ್ ಅಂದರೆ ಇಟ್ ಹ್ಯಾಸ್ ಡೆಮೋಕ್ರಟೈಸ್ ಅಪಾರ್ಚುನಿಟಿ ಫಾರ್ ಎವ್ರಿ ಒನ್. ಟುಡೇ ಇಫ್ ಯು ಆರ್ ಇನ್ ಬ್ಯಾಡಗಿ, ಆರ್ ಇಫ್ ಯು ಆರ್ ಇನ್ ಹಿರೇಕೆರೂರ್, ಆರ್ ಇಫ್ ಯು ಆರ್ ಇನ್ ಕೊಪ್ಪಳ, if you are in Gangavati, you are as good as a guy who's in San Francisco or in London in terms of access to knowledge or in opportunities. So first ತಲೆಯನ್ನು ತೆಗೆದು ಹಾಕಿ, ನಂಬರ್ 1. ನಂಬರ್ 2, ಅಭಿಷೇಕ್, ತುಂಬ ನಾವು ಕಾಂಪ್ಲೆಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ನೀವೇನಂದರೆ ಸಪೋಸ್ ಇನ್ ಅ ವೆರಿ ಅರ್ಲಿ ಕರಿಯರ್ ನೀವು ಫಾರ್ಮಾ ಓದ್ತಿದ್ದೀರಾ, ಫಾರ್ಮಾ ಓದ್ತಿದ್ದೀರಾ, ಇಲ್ಲ ನೀವು ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ಇಲ್ಲ ನೀವು BCom ಮಾಡ್ತಾಯಿದ್ದೀರಾ, ಇಲ್ಲ ನೀವು ಫೈನಾನ್ಸ್ ಯು ವಾಂಟ್ ಟು ಬಿ ಇನ್ ದ ಫೈನಾನ್ಸ್ ಫೀಲ್ಡ್, ಆರ್ ಯು ವಾಂಟ್ ಟು ಬಿ ಯು ಆರ್ ಡೂಯಿಂಗ್ ಇನ್ BBM ಇನ್ HR. ನೀವು ಯಾವ ಫೀಲ್ಡಲ್ಲಿ ಕರಿಯರ್ನ ಡೆವಲಪ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ವೆರಿ ಅರ್ಲಿ ಸ್ಟೇಜ್, ಥಿಂಗ್ಸ್ ಕ್ಯಾನ್ ಚೇಂಜ್ ಲೇಟರ್. ಅರ್ಲಿ ಸ್ಟೇಜಲ್ಲಿ ಸಪೋಸ್ ಯು ವಾಂಟ್ ಟು ಬಿಕಮ್ ಎನ್ HR ಪ್ರೊಫೆಷನಲ್, ರೈಟ್? ಕ್ಯಾನ್ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಅನ್ HR ಪ್ರೊಫೆಷನ್, ಏನು ಕೆಲಸ ಮಾಡ್ತಾರೆ ಅವರು, ರಿಕ್ರೂಟ್ಮೆಂಟ್ ಅಂದ್ರೇನು, ಕಾಂಪನ್ಸೇಷನ್ ಅಂದ್ರೇನು, ಪೇರೋಲ್ ಯಾವ ಥರ ರನ್ ಮಾಡ್ತಾರೆ, ಟ್ರೈನಿಂಗ್ ಯಾವ ಥರ ಕೊಡ್ತಾರೆ, ಎನೇಬಲ್ಮೆಂಟ್ ಯಾವ ಥರ ಮಾಡ್ತಾರೆ. ಕ್ಯಾನ್ ಯು ಸ್ಟಾರ್ಟ್ ಕನೆಕ್ಟಿಂಗ್ ಟು ದ HR ಪ್ರೊಫೆಷನಲ್ಸ್ ಫ್ರಮ್ ಯುವರ್ ಓನ್ ಕಾಲೇಜ್ ಸೀನಿಯರ್ಸ್ ಆರ್ ಇನ್ ಯುವರ್ ಓನ್ ಇನ್ಸ್ಟಿಟ್ಯೂಟ್, ದಿಸ್ ವಿಲ್ ಬಿ ಎನ್ HR ಡಿಪಾರ್ಟ್ಮೆಂಟ್, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರು HR ಕೆಲಸ ಮಾಡ್ತಿರ್ತಾರೆ. ಐ ಆಲ್ವೇಸ್ ಟೆಲ್ ಪೀಪಲ್, ಸ್ಟಾರ್ಟ್ ಡೆವಲಪಿಂಗ್ ಅ ಕ್ಯೂರಿಯಾಸಿಟಿ ಇನ್ ಯುವರ್ ಓನ್ ಪ್ರೊಫೆಷನ್, ಇನ್ ಯುವರ್ ಓನ್ ಕರಿಯರ್. ಇಫ್ ಯು ಸ್ಟಾರ್ಟ್ ಡೆವಲಪಿಂಗ್ ದ್ಯಾಟ್ ಅಲ್ಲ, automatically things will start falling in place. You will probably end up doing an internship in HR company or internship doing an HR role, or you might get a good HR break. ಬಹುಶಃ ನೀವು 1 ವರ್ಷ 2 ವರ್ಷ HR ಕೆಲಸ ಮಾಡಿದ ಮೇಲೆ ನಿಮ್ಗೆ ಅನಿಸ್ಬೋದು, ದಿಸ್ ಇಸ್ ನಾಟ್ ದ ರೋಲ್ ಐ ವಾಂಟ್ ಟು ಪ್ಲೇ, ವಿಚ್ ಇಸ್ ಗುಡ್. That you spend 4-5 years of education, then you come and search for 1-2 years of job,
then you join HR profession, then you decide, oh, I don't like this, you would already lost 7-8 years in the process. ಅದ್ರ ಬದಲು ನೀವು ಮೊದಲಿಂದ ನೀವೇನು ಮಾಡ್ತೀರ ಅಂತ ಡೆವಲಪ್ ಮಾಡ್ತಾ ಹೋದರೆ ನಿಮಗೆ ವೆರಿ ಆಟೋಮೆಟಿಕ್ ಆಗಲಿ, ವೆರಿ ಕ್ವಿಕ್ ಆಗಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಇಸ್ ಇಟ್ ಮೈ ಕಪ್ ಆಫ್ ಟೀ, ಇದು ಈ ಪ್ರೊಫೆಷನ್ ನನಗೆ ಸೂಟ್ ಆಗುತ್ತಾ, ಇಲ್ಲಿ ನಾನು ಎಂಜಾಯ್ ಮಾಡ್ತೇನೆ, ಇದರಲ್ಲಿ ನನಗೆ ಭವಿಷ್ಯ ಇದೆಯಾ, ಇದನ್ನು ನಾನು ಖುಷಿಯಾಗಿ ಇರ್ತೀನಾ ಅಂತ ನಿಮಗೆ ತುಂಬ ಬೇಗ ಗೊತ್ತಾಗುತ್ತೆ. ಸೊ ಇವೊಂದು ನೀವು ಚಿಕ್ಕ ಪ್ರದೇಶನ ಬಂದ್ರೂ ನೀವು ಆ ಒಂದು ಲಿಮಿಟೇಷನ್ ಇಟ್ಕೋಬೇಡಿ, ನೀವು ಎಕ್ಸ್ಪೋಸ್ ಮಾಡ್ಕೊಳ್ಳಿ, ಟ್ರೈ ಟು ಟೇಕ್ ಅನ್ ಎಕ್ಸ್ಪೋಜರ್, ಮೀಟ್ ಮೋರ್ ಪೀಪಲ್, ಅಂಡರ್ಸ್ಟ್ಯಾಂಡ್, ದಟ್ಸ್ ವಾಟ್ ಯು ಹ್ಯಾವ್ ಟು ಡೂ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಸಾಫ್ಟ್ವೇರ್ ಜರ್ನಿಲಿ ನೀವು ನೋಡಿದಂಥ ಕಷ್ಟಗಳು, ಚಾಲೆಂಜಿಂಗ್ ಸಿಚುವೇಶನ್ನ ನೀವು ಫೇಸ್ ಮಾಡಿರುವಂಥದ್ದು? ಅಫ್ಕೋರ್ಸ್ ವರ್ಕ್ ಮಾಡಬೇಕಾದಾಗ ನಾವು ಮೊದಲು ಸ್ವಲ್ಪ ಟೈಮ್ ಚೇಂಜ್ ಇತ್ತು. ಮೊದಲು ಹೇಗಿತ್ತು ಅಂದರೆ IT ಔಟ್ಸೋರ್ಸಿಂಗ್ ಇನ್ನೂ ಅಷ್ಟು ಕಾಮನ್ ಆಗಿರಲಿಲ್ಲ. ಯಾವುದೋ ತುಂಬ ದೊಡ್ಡ ಪ್ರಾಜೆಕ್ಟ್ ಬಂತು ಅಂದರೆ ನಾವೇ UK ಹೋಗ್ಬಿಟ್ಟು ಅಲ್ಲಿಂದನೇ ಡೆಲಿವರ್ ಮಾಡಿ ಬರ್ತಾಯಿದ್ವಿ. ಆವಾಗ ಸ್ವಲ್ಪ ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ಸು, ಆ ಕಲ್ಚರ್ಗೆ ಹೊಂದ್ಕೊಳ್ಳೋದು, ಆ ಕಂಟ್ರಿಗೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅಲ್ಲೇ ಹೋಗ್ಬಿಟ್ಟು ಅದೇ ಟೈಮಲ್ಲಿ ಡೆಲಿವರ್ ಮಾಡಬೇಕು ಅಂದರೆ ನೀವು ಹೋಗಿರೋದೇ ಒಂದು 3 ಮಂತ್ಸ್ ಹೋಗಿರ್ತೀರ, ಆ 3 ಮಂತ್ಸಲ್ಲಿ ಆ ಕಂಟ್ರಿಗೆ ಅಡ್ಜಸ್ಟ್ ಆಗಿ, ಆ ವೆದರ್ಗೆ ಅಡ್ಜಸ್ಟ್ ಆಗಿ ಡೆಲಿವರ್ ಮಾಡಬೇಕಾಯಿತು. ಅದು ಸಮ್ಟೈಮ್ ಇಟ್ ಇಸ್ ಬಿ ಲಿಟಲ್ ಡಿಫಿಕಲ್ಟ್ ಆ ಥರ. ಆಮೇಲೆ ಇನ್ನೊಂದೇನೆಂದರೆ ಈ ವೆನ್ ಯು ಆರ್ ಪಾರ್ಟ್ ಆಫ್ ಅನ್ IT ಇಂಡಸ್ಟ್ರಿ ಅಲ್ಲ, ಇಟ್ಸ್ ಅ ಕಂಟಿನ್ಯೂಸ್ಲಿ ಇವಾಲ್ವಿಂಗ್ ಟೆಕ್ನಾಲಜಿ. ನಿಮಗೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಒಂದು ಪ್ಯಾಕೇಜ್ ಅಪ್ಲಿಕೇಶನ್ ಅಂದರೆ ಪ್ಯಾಕೇಜ್ ಅಪ್ಲಿಕೇಶನು, ಒಂದು ಕ್ಲೈಂಟು ಅನದರ್ ಕ್ಲೈಂಟು, ಅದು ತುಂಬ ಇವಾಲ್ವ್ ಆಗ್ತಾ ಇರುತ್ತೆ. ಅವಾಗ ಸಮ್ ಟೈಮ್ ಕೋಪಿಂಗ್ ಅಪ್ ವಿತ್ ದ್ಯಾಟ್ ಚೇಂಜ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇವಾಗ ಹೇಳಬೇಕಂದ್ರೆ ಕಳೆದ 2 ವರ್ಷದಿಂದ ನಾನು ಸ್ಟಾರ್ಟಪ್ ರನ್ ಮಾಡ್ತಾಯಿದ್ದೀನಿ, ಕ್ಯಾಸ್ಮೋ ಡಿಜಿಟಲ್ಲು. ಇಲ್ಲಿ ನಾವು ತುಂಬ ಏರಿಯಾದಲ್ಲಿ ಅಕಂಪ್ಲಿಷ್ ಮಾಡಿದ್ದೀವಿ, ತುಂಬ ಕ್ಲೈಂಟ್ಸ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಿ, ವಿ ಹ್ಯಾವ್ ವನ್ ಮೆನಿ ಅವಾರ್ಡ್ಸು. ಅಟ್ ದ ಸೇಮ್ ಟೈಮ್ ಆಸ್ ಅ ಸ್ಟಾರ್ಟಪ್ ವಿಲ್ ಹ್ಯಾವ್ ಅವರ್ ಓನ್ ಚಾಲೆಂಜಸ್ ಆಸ್ ವೆಲ್, ರೈಟ್? ಸೊ ಐ ಥಿಂಕ್ ಅಭಿಷೇಕ್, ಚಾಲೆಂಜಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಯಾವುದೇ ಕರಿಯರ್ ಆಗಲಿ, ಯಾವುದೇ ಪ್ರೊಫೆಷನ್ ಆಗಲಿ, ಯಾರಿಗೇ ಆಗಲಿ, ಐ ಥಿಂಕ್ ವಿ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ವಿತ್ ಅ ಪಿಂಚ್ ಆಫ್ ಸಾಲ್ಟ್ ಆ್ಯಂಡ್ ಕೀಪ್ ಮೂವಿಂಗ್. ಮೆಂಟಲಿ ಸ್ಟ್ರಾಂಗ್ ಇರಬೇಕು. It's my pleasure, Abhishek and Revant, for hosting me on this podcast. Again, just to summarize in a 3 bullet points ಥರ ಹೇಳಬೇಕಂದ್ರೆ, ಈ ಪಾಡ್ಕಾಸ್ಟ್ಗಳು ಯಂಗ್ ಕ್ರೌಡಿಗೆ AI ಇಂದ ಭಯಪಡೋ ಅವಶ್ಯಕತೆ ಏನಿಲ್ಲ. AI is actually a boon to the mankind, number 1. Number 2, you as an youngster, you don't need to worry about a job security or a job market. I think today there are a good number of jobs in India, a good number of jobs in Bangalore, where we don't get deserving candidates. If you continue to follow the basic simple principle of honesty, commitment, hard working, basics, the foundation, your communication, ಇಷ್ಟು ನೀವು ಮೇಂಟೈನ್ ಮಾಡ್ತಾ ಬಂದರೆ, ನೀವು ಓದಿರೋ ಯಾವುದೋ ಸಬ್ಜೆಕ್ಟಲ್ಲಿ, ಇಂಜಿನಿಯರಿಂಗ್ ಇರಲಿ ಅಥವಾ ನಾನ್ ಇಂಜಿನಿಯರಿಂಗ್ ಫೀಲ್ಡ್ ಇರಲಿ, ನೀವು ನಿಮ್ಮ ಫೀಲ್ಡಲ್ಲಿ ಕಮಿಟೆಡ್ ಆಗಿದ್ದರೆ ಯಾವುದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ದೆರ್ ಆರ್ plenty of jobs. The only people who need to worry andre who do not want to put an effort. If you are someone who is willing to put an effort, willing to stay committed, I don't think you need to worry about it. Number 3, it's not just about a survival. I think AI gives a platform, AI gives an opportunity to redefine India's future. Just to give an example, I just came from San Francisco recently. We had one of the meeting with Michael Dell and the Salesforce CEO. It was a bigger conference. Michael Dell, a founder of Dell Computers, he made a statement. Today at Dell, we are working and getting ourselves prepared to face a competition that do not exist. There is a high probability tomorrow there may be another computer manufacturing company can come in America or in India, can completely disrupt the computer making industry. That's what a Dell CEO is worried today. And that's a fact also. 10 ವರ್ಷದ ಹಿಂಗಡೆ ಊಬರ್ ಇರಲಿಲ್ಲ, ಬ್ಲಿಂಕಿಟ್ ಇರಲಿಲ್ಲ, ಸ್ವಿಗ್ಗಿ ಇರಲಿಲ್ಲ, ಝೊಮ್ಯಾಟೊ ಇರಲಿಲ್ಲ, ಫೋನ್ಪೇ ಇರಲಿಲ್ಲ. There are so many companies that did not exist 10 years back. We don't know in the next 10 years what are the new type of companies who are going to come and create a disruption in the market. You be that person either to build such companies or work for such companies or have such innovative ideas. Okay? Thank you and all the best and see you in some other time. ಸ್ನೇಹಿತರೆ, ನಿಮಗೆ ಈ ಡಿಸ್ಕಷನಲ್ಲಿ ಏನೇ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನೇ ಒಪಿನಿಯನ್ ಇದ್ದಲ್ಲಿ ಕಮೆಂಟ್ ಮಾಡಿ. ನಾವು ಇನ್ನೊಂದು ಶೂಟ್ ಖಂಡಿತ ಮಾಡ್ತೀವಿ, ಅದರಲ್ಲಿ ಖಂಡಿತವಾಗ್ಲೂ ಆನ್ಸರ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ರೇವಂತ್, ಥ್ಯಾಂಕ್ ಯು.